ಕೇಂದ್ರ ಸರ್ಕಾರದ ಕಾಯ್ದೆಗಳಿಗೆ ಶಾಸನಗಳಿಗೆ ಈ ಮೊದಲು ಹಿಂದಿ ಮತ್ತು ಇಂಗ್ಲಿಷ್ ಹೆಸರುಗಳನ್ನ ನೀಡುವ ಒಂದು ಸಂಪ್ರದಾಯ ಮುಂದುವರೆದಿತ್ತು. ಆದರೆ ಇದಕ್ಕೆ ಭಿನ್ನವಾಗಿರುವ ಕೇಂದ್ರ ಸರ್ಕಾರ ಮುಖ್ಯವಾಗಿ ಎಲ್ಲ ಹೆಸರುಗಳನ್ನ ಹಿಂದಿಯಲ್ಲಿ ಹೆಸರಿಸುವ ಹೊಸ ಪದ್ಧತಿಗೆ ನಾಂದಿ ಹಾಡಿದ್ದು ಇದು ಸಾಕಷ್ಟು ದೇಶದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರವು ಹಿಂದಿ ಹೆಸರುಗಳೊಂದಿಗೆ ಹಲವಾರು ಶಾಸನಗಳನ್ನ ಕಾಯ್ದೆಗಳನ್ನ ರಚಿಸ್ತಾ ಇದೆ. ಹಿಂದಿಯೇತರ ಮಾತನಾಡುವ ರಾಜ್ಯಗಳು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದು ಹಿಂದಿ ಹೇರಿಕೆಗೆ ಕಾರಣವಾಗಿದೆ ಎಂದು ಆರೋಪಿಸುತ್ತಿವೆ. ಇತ್ತೀಚಿನದು ಅಂದ್ರೆ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂದ್ರೆ ಗ್ರಾಮೀಣ ವಿಬಿಜಿ ರಾಮ್ಜಿ ಮಸೂದೆ 2025 ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಈ ಮಸೂದೆಯು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 MGNREGA ಅನ್ನ ಬದಲಿಸಲು ಉದ್ದೇಶಿಸಿದೆ. ಅಲ್ಲದೆ ಇದಕ್ಕೂ ಮೊದಲು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಸೋಮವಾರ ಲೋಕಸಭೆಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಸುಧಾರಣೆಗಳನ್ನ ಗುರಿಯಾಗಿಟ್ಟುಕೊಂಡು ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಎಂಬ ಶಾಸನವನ್ನ ಮಂಡಿಸಿದ್ದರು. ವಿಮಾ ಕಾನೂನುಗಳನ್ನ ತಿದ್ದುಪಡಿ ಮಾಡಲು ಸಬ್ಕಾ ಬಿಮಾ ಸಬ್ಕಿ ರಕ್ಷಾ ಮಸೂದೆಯನ್ನ ಮಂಡಿಸಲಾಗಿತ್ತು. ಅಲ್ಲದೆ ಈ ಹಿಂದೆ ಕೇಂದ್ರವು ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಿಗೆ ಕಾನೂನುಗಳನ್ನ ರೂಪಿಸಿತ್ತು. ಇವುಗಳಿಗೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷಿ ಮಸೂದೆ ಎಂದು ಹೆಸರಿಸಲಾಗಿತ್ತು. 1934 ಏರ್ಕ್ರಾಫ್ಟ್ ಆಕ್ಟ್ ಅನ್ನ ಭಾರತೀಯ ವಾಯುಯಾನ ವಿಧೇಯಕನಿಂದ ಬದಲಾಯಿಸಲಾಗಿತ್ತು. ಈ ಬಾರಿ ನಡೆಯುತ್ತಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಹಲವಾರು ಸಂಸದರು ಹಿಂದಿ ಹೆಸರುಗಳನ್ನ ಬಳಕೆ ಮಾಡುವುದು ತರವಲ್ಲ, ಇದನ್ನ ನಾವು ಖಂಡಿಸುತ್ತೇವೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಆಕ್ಷೇಪಿಸಿದ್ರು. ಅಲ್ಲದೆ ಅವುಗಳನ್ನ ಅರ್ಥ ಮಾಡಿಕೊಳ್ಳುವುದು ನಮಗೆ ಕಷ್ಟ ಎಂದು ವಾದಿಸಿದ್ದರು. ಆದರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆಯನ್ನ ಮಂಡಿಸಿದಾಗ ಆರ್ಎಸ್ಪಿಯ ನಾಯಕ NK ಪ್ರೇಮಚಂದನ್ ಅವರು ಆ ಮಸೂದೆಯ ಹೆಸರನ್ನ ಉಚ್ಚರಿಸಲು ಕಷ್ಟಪಟ್ಟರು. ಈ ಪದ್ಧತಿಯು ಸಂವಿಧಾನದ 348ನೇ ವಿಧಿಯನ್ನ ಉಲ್ಲಂಘಿಸುತ್ತದೆ ಎಂದು ಆರೋಪಿಸಿದ್ರು. ಜೊತೆಗೆ ಇದು ಹೊಸ ಕಾನೂನುಗಳು ಇಂಗ್ಲಿಷ್ ಹೆಸರುಗಳನ್ನ ಹೊಂದಿರಬೇಕು ಎಂದು ಒತ್ತಾಯಿಸುತ್ತದೆ. ಕಾಂಗ್ರೆಸ್ ಸದಸ್ಯ ಜ್ಯೋತಿಮಣಿ ಮತ್ತು DMK ಸದಸ್ಯರಾದ TM ಶೆಲ್ವ ಗಣಪತಿ ಮತ್ತು TR ಬಾಲು ಕೂಡ ಹಿಂದಿ ಹೆಸರುಗಳಿಗೆ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೇಂದ್ರ ಸರ್ಕಾರದ ಇತ್ತೀಚಿನ ಹಿಂದಿ ಹೆಸರು ಪದ್ಧತಿಯನ್ನ ಹಿರಿಯ ಕಾಂಗ್ರೆಸ್ ನಾಯಕ P ಚಿದಂಬರಂ ಟೀಕಿಸಿದ್ದಾರೆ. ಇಲ್ಲಿಯವರೆಗೂ ಮಸೂದೆಯ ಹೆಸರನ್ನ ಇಂಗ್ಲಿಷ್ ಆವೃತ್ತಿಯಲ್ಲಿ ಅಂದ್ರೆ ಇಂಗ್ಲಿಷ್ ಪದಗಳಲ್ಲಿ ಮತ್ತು ಮಸೂದೆಯ ಹಿಂದಿ ಆವೃತ್ತಿಯಲ್ಲಿ ಹಿಂದಿ ಪದಗಳನ್ನ ಬರೆಯುವುದು ಒಂದು ಪದ್ಧತಿಯಾಗಿತ್ತು. ಈ 75 ವರ್ಷಗಳ ಪದ್ಧತಿಯಲ್ಲಿ ಯಾರು ಯಾವುದೇ ತೊಂದರೆಯನ್ನು ಎತ್ತಿ ತೋರಿಸದಿದ್ದಾಗ ಸರ್ಕಾರ ಏಕೆ ಬದಲಾವಣೆ ಮಾಡಬೇಕು ಎಂದು ಚಿದಂಬರಂ ಪ್ರಶ್ನಿಸಿದ್ದಾರೆ. ಇನ್ನು ಸಂವಿಧಾನದ ಪ್ರಕಾರ ಮಸೂದೆಯಲ್ಲಿ ಏನ್ ಹೇಳುತ್ತದೆ ಅನ್ನೋದನ್ನು ನೋಡಿದಾಗ ಭಾರತೀಯ ಸಂವಿಧಾನದ 348 1B ವಿಧಿಯು ಸಂಸತ್ತು ಬೇರೆ ರೀತಿಯಲ್ಲಿ ನಿರ್ಧರಿಸುವವರೆಗೆ ಕೇಂದ್ರ ಮತ್ತು ರಾಜ್ಯ ಮಟ್ಟಗಳಿನ ಎಲ್ಲಾ ಮಸೂದೆಗಳು, ಕಾಯ್ದೆಗಳು, ಸುಗ್ರೀವಾಜ್ಞೆಗಳು, ಆದೇಶಗಳು ಮತ್ತು ನಿಯಮಗಳು, ನಿಬಂಧನೆಗಳು ಹಾಗೂ ಉಪ ಕಾನೂನುಗಳು ಅಧಿಕೃತ ಪಠ್ಯವು ಇಂಗ್ಲಿಷ್ನಲ್ಲಿರಬೇಕೆಂದು ತಿಳಿಸುತ್ತದೆ. ಇದು ಕಾನೂನು ಸ್ಪಷ್ಟತೆ ಮತ್ತು ಏಕರೂಪತೆಯನ್ನ ಖಚಿತಪಡಿಸುತ್ತದೆ. ವಿಶೇಷವಾಗಿ ಇಂಗ್ಲಿಷ್ ಆವೃತ್ತಿಯು ಚಾಲ್ತಿಯಲ್ಲಿರುವ ಅನುವಾದ ವ್ಯತ್ಯಾಸಗಳ ಸಂದರ್ಭದಲ್ಲಿಯೂ ಸಹ ಅನುಕೂಲವಾಗುತ್ತದೆ. ಅಲ್ಲದೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿ ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಹಿಡಿದು ಸಂಸದರು ತೀವ್ರವಾಗಿ ಪ್ರತಿಭಟಿಸಿದ್ದಾರೆ. ಯಾರೊಬ್ಬರ ಇಚ್ಛೆ, ಮಹತ್ವಾಕಾಂಕ್ಷೆ ಮತ್ತು ಪೂರ್ವಾಗ್ರಹದ ಆಧಾರದ ಮೇಲೆ ಯಾವುದೇ ಕಾನೂನನ್ನ ಜಾರಿಗೊಳಿಸಬಾರದು. ಮನ್ರೇಗಾ ಯೋಜನೆಯನ್ನ ದುರ್ಬಲಗೊಳಿಸುವ ಮಸೂದೆಯನ್ನ ಹಿಂಪಡೆಯಬೇಕು ಎಂದು ಕಾಂಗ್ರೆಸ್ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.